36,000 ತಿನ್ನೋ ಮೀನಕ್ಕ ಜನ ಎದಕ್ ಸಾಯಿಸಿದ್ರೆ 1980s 1990s ಟೈಮ್ದಾಗ ಬಾಂಗ್ಲಾದೇಶ್ ಒಳಗ ಒಂದ್ ಮೀನ ಟ್ರೆಂಡಿಂಗ್ದಾಗ ಇತ್ತ. ಮುಂದ ಆ ಮೀನಕ್ಕ ವೆಸ್ಟ್ ಬೆಂಗಾಲ್ ಮತ್ತು ಒರಿಸ್ಸಾದಾಗ ಇಂಪೋರ್ಟ್ ಮಾಡ್ಕೊಂಡ್ರ. ನಿಮ್ಗೆ ಗೊತ್ತಿರ್ಬೋದು, ಬೆಂಗಾಲೀಸಿಗ ಮೀನಾ ಅಂದ್ರ ಪಂಚಪ್ರಾಣ. ಅದ್ರ ಸಂಬಂಧ ಅವ್ರ ಕಡಿಮೆ ಟೈಮ್ದಾಗ ಲಘು ಗ್ರೂ ಆಗೋ ಮೀನದ್ದು ಹುಡ್ಕಾಟದಾಗಿದ್ರು. ಅವಾಗ ಅವ್ರ ಕಣ್ಮುಂದ್ ಬಂದಿದ್ದ ಆಫ್ರಿಕನ್ ಕ್ಯಾಟ್ ಫಿಶ್. ಕೆಲವೊಬ್ರು ಅದನ್ನ ಥಾಯ್ ಮಂಗೂರ್ ಫಿಶ್ ಅಂತಾರ. ಹೇಳ್ತಾರ ಇದು ಕಡಿಮೆ ಟೈಮ್ದಾಗ ಲಘು ಬೆಳೆಯೋದಷ್ಟಲ್ಲ, ಅದಕ್ಕೆ ಸ್ವಲ್ಪ ಆಹಾರ ಕೊಟ್ಟರು ಸಾಕ ಅದ್ ದೊಡ್ಡದಾಗೆ ಬೆಳಿತೈತೆ. ಅದನ್ನ ಫಾರ್ಮಿಂಗ್ ಮಾಡಾಕ ಸ್ಪೆಷಲ್ ವ್ಯವಸ್ಥೆ ಏನು ಬೇಡ. ಅದಕ್ಕೆ ಸ್ವಲ್ಪ ಜಾಗ ಕೊಟ್ಟರು ಸಾಕ ಅದು ಬ್ರೀಡಿಂಗ್ ಮಾಡ್ಕೊಂಡ ಬೆಳಿತಾ ಹೋಗ್ತೈತೆ. ಮುಂದೆ ಇದು ಫ್ಲೆಕ್ಸಿಬಿಲಿಟಿ ಸಂಬಂಧ ರೈತರಿಗೆ ಅದನ್ನ ಬೆಳ್ಸಕ್ ಈಸಿ ಆಗಿತ್ತು. ಬಟ್ ಈ ಫ್ಲೆಕ್ಸಿಬಿಲಿಟಿ ಮುಂದೆ ನೇಚರಿಗ ಹಾರ್ಮ್ ಮಾಡಕ್ ಬಿಡ್. ಹೇಳ್ತಾರ ಕ್ಯಾಟ್ ಫಿಶ್ ಒಂದ್ ಮಾಂಸಾಹಾರಿ ಮೀನ. ಅದ್ರ ಪಕ್ಕ ಯಾವ್ದಾರ ಬೇರೆ ಜಾತಿ ಮೀನ ಇತ್ತಂದ್ರ ಅದನ್ನ ತಿಂದಾಕ್ ಬಿಡ್ತೈತಂತ. ಕಪ್ಪೆಗೂ ಈ ಮೀನ ಬಿಡಂಗಿಲ್ಲ. ಅದ್ರ ಸಂಬಂಧ ಆ ಜಗದ ಒಳಗ ನ್ಯಾಚುರಲ್ ಇಂಬ್ಯಾಲೆನ್ಸ್ ಹುಟ್ಟು ಬಿಡ್ತೈತೆ. ಅದು ಜೀವನ ಮಾಡಕ್ಕ ಚಲೋ ನೀರ ಬೇಕಂತಿಲ್ಲ. ಯಾಕೆ ಕೆಸರ್ದಾಗೂ ಅದು ಬೆಳಿತೈತೆ. ಬ್ರೀಡಿಂಗ್ ಮಾಡಿ ಅದ್ರ ಸಂಖ್ಯೆ ಜಾಸ್ತಿ ಮಾಡ್ಕೋತೈತೆ. ಅಕಸ್ಮಾತ್ ಅದಕ್ಕೆ ಏನು ತಿನ್ನಕ್ ಸಿಗ್ಲಿಲ್ಲ ಅಂದ್ರ ಅದಕ್ಕೆ ಕೆಸರು ಗಲೀಜ್ ತಿಂದು ಜೀವಂತ ಇರ್ತೈತಂತ. ಮುಂದೆ ಜನ ಅದನ್ನ ಸೇವನೆ ಮಾಡಿದ್ರೆ ಸಾಕ ಅವ್ರಿಗೆ ಇಲ್ಲಾರ್ದ ರೋಗ ಬರಾತ್ ಬಿಡ್ತೈತೆ. ಅದ್ರ ಸಂಬಂಧ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಬ್ರೀಡಿಂಗ್ ಈಗ ಇಲ್ಲಿಗಲ್ ಮಾಡ್ಬಿಟ್ರ. ಯಾರ್ಯಾರು ಇದ್ರ ಬ್ರೀಡಿಂಗ್ ಮಾಡ್ತಿದ್ರಲ್ಲ ಅವ್ರ ಜಾಗಕ್ಕ ಗೌರ್ಮೆಂಟ್ ರೇಡ್ ಮಾಡಿ ಓನರ್ಸಿಗ ಜೈಲು ಹಾಕಿದ್ರ. ಅದ್ರ ಸಂಬಂಧ ನೋಡ್ರಿ ರೈತರ ಈ ಮೀನಕ್ಕ ಸಾಯ್ಸಾತಾರ. ನಿಮ್ಗೂ ಈ ಇನ್ಫೋ ಹೊಸಾದ್ ಅನ್ಸಿದ್ರಿ ಈ ರೀಲಿನ್ ಶೇರ್ ಮಾಡ್ರಿ. ಮತ್ತಿಂತ ವಿಡಿಯೋಸಿಗೆ ಫಾಲೋ ಮಾಡ್ರಿ. ಅ ಕ್ಲಾಸಿಕ್ ವೈ.